ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೀಸೆಂಟಾಗಿ ನಡೆದಿರುವಂತಹ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಮಾವೇಶದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರಗಳ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ಇದೊಂದು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಆಗಿ ಆಗಲಿದೆ. ಯಾಕಂದರೆ ಹಲವಾರು ರಾಜ್ಯ ಸರ್ಕಾರಿ ನೌಕರರ ಏನೇನು ಬೇಡಿಕೆಗಳಿದೆಯೋ ಅದೆಲ್ಲವೂ ಇದರಲ್ಲಿ ಚರ್ಚೆ ಆಗಿದೆ ಮತ್ತು ಇದರ ಬಗ್ಗೆ ಮನವಿ ಕೂಡ ಸಲ್ಲಿಸಲಾಗಿದೆ. ಯಾವ್ಯಾವ ವಿಷಯಗಳ ಅಂಗೀಕಾರದ ಬಗ್ಗೆ ಡಿಸಿಷನ್ ತಗೊಳ್ಳಾಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ಡು ಏನೇ ಅಪ್ಡೇಟ್ ಇದ್ರೂ ಕೂಡ ಆದೇಶ ಪ್ರತಿಯೊಂದಕ್ಕೆ ನನ್ನ ಚಾನಲ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇದರಿಂದ ನಿಮಗೆ ವ್ಯಾಲಿಡ್ ಇನ್ಫಾರ್ಮೇಷನ್ನು ತಿಳಿದು ಬರುತ್ತೆ ಹಾಗೂ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಗೊತ್ತಾಗುತ್ತೆ. ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಹಾಗೂ ಎಲ್ಲ ವಿಷಯಗಳು ನಿಮಗೆ ಇಮಿಡಿಯೇಟಾಗಿ ತಿಳಿದುಕೊಳ್ಬೋದಾಗಿದೆ. ಹಾಗೆ ಈ ವಿಡಿಯೋ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿರುತ್ತೆ. ನೀವೇನಾದರೂ ಕೇಂದ್ರ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರಾಗಿದ್ದರೆ ನನ್ನ ಚಾನಲ್ನಲ್ಲಿ ಅದರ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಪ್ಲೇಲಿಸ್ಟ್ಗೆ ಹೋಗಿ ನೀವು ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಬೋದಾಗಿದೆ. ಮೊದಲನೇದಾಗಿ ನಾನು ಹೇಳ್ದಾಗೆ ರೀಸೆಂಟಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಮಾವೇಶ ನಡೆಯಿತು. ಅದರಲ್ಲಿ ಏನೇನು ಡಿಸ್ಕಷನ್ ಆಯಿತು, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಸಿ ಷಡಾಕ್ಷರಿ ಅವರು ನೀಡಿರುವಂಥ ಹೇಳಿಕೆಯನ್ನು ನಾನಿಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಅವ್ರು ಏನೇನು ಹೇಳಿದ್ರು ಅನ್ನೋದನ್ನು ಒಂದೊಂದಾಗಿ ನೋಡ್ಕೊಳ್ಳೋಣ. ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಜಾರಿಗೆ ತರುವಲ್ಲಿ ಸರ್ಕಾರಕ್ಕೆ ಒತ್ತಡವನ್ನು ಹಾಕುತ್ತಲಿದ್ದು, ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡಿಸುವುದೇ ನನ್ನ ಕರ್ತವ್ಯ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಎ ಷಡಾಕ್ಷರಿ ಅವರು ಹೇಳಿದ್ದಾರೆ. ಹಳೆ ಪಿಂಚಣಿ ಯೋಜನೆ ಆಲ್ರೆಡಿ ತುಂಬ ಜನಕ್ಕೆ ಅಂದರೆ 2016 ಮೊದಲು ಸೇರಿರೋರಿಗೆ ಜಾರಿ ಆಗಿದೆ. ಆದರೆ 2016 ನಂತರ ಸೇರಿರೋರಿಗೂ ಕೂಡ ಹಳೆ ಪಿಂಚಣಿ ಯೋಜನೆ ಜಾರಿ ಆಗಬೇಕು ಅಂತ ಹೇಳಿ ಆಲ್ರೆಡಿ ಒತ್ತಡ ಹಾಕಿದ್ದೀವಿ ಸರ್ಕಾರದ ಮೇಲೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರಿಗೆ ಮಾರಕವಾಗಿರುವ ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಮರುಜಾರಿಗೊಳಿಸಲು ಈಗಾಗಲೇ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಲಾಗಿದೆ. ಹೀಗಾಗಿ ತ್ವರಿತವಾಗಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸಲು ಬದ್ಧವಾಗಿದ್ದೇವೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರೇ ಹೇಳಿಕೊಟ್ಟಿದ್ದಾರೆ. ಅಂದರೆ ಆಲ್ರೆಡಿ ಒತ್ತಡ ಹಾಕಿದ್ದಾರೆ, ಬೇಗನೆ ಜಾರಿಯಾಗುತ್ತೆ ಅಂತ. ಆರೋಗ್ಯ ಸಂಜೀವಿನಿ ಗಂಭೀರ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ನೋಂದಾಯಿತ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಜಾಲದ ಮೂಲಕ ಉಚಿತ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತದೆ. ಇವಾಗಲೇ ಆಲ್ರೆಡಿ ನಾನು ಹೇಳಿದ್ದೀನಿ, ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ಮಾಡಿದ್ದಾರೆ. ಇದರಿಂದಾಗಿ ನಗದು ರಹಿತ ಚಿಕಿತ್ಸೆಯನ್ನು ಸರ್ಕಾರಿ ನೌಕರರು ಪಡೆದುಕೊಳ್ಬೋದಾಗಿದೆ, ಸರ್ಕಾರಿ ಮತ್ತು ಕೆಲವು ಖಾಸಗಿ ಆಸ್ಪತ್ರೆಗಳ ನೆಟ್ವರ್ಕ್ ಮೂಲಕ. ಸೊ ಅದರ ಬಗೆಗಿನ ಡೀಟೇಲ್ಸ್ ತಿಳಿಬೇಕಂತಿದ್ರೆ ನನ್ನ ಚಾನಲ್ನಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅಂತ ಹೋಗಿ ಅಲ್ಲಿ ಆರೋಗ್ಯ ಸಂಜೀವಿನಿ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಒಟ್ಟು 1034 ಚಿಕಿತ್ಸಾ ವಿಧಾನಗಳನ್ನು ಈ ಯೋಜನೆ ಒಳಗೊಂಡಿದ್ದು 1034 ಡಿಫ್ರೆಂಟ್ ರೀತಿಯಾದಂಥ ಟ್ರೀಟ್ಮೆಂಟ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. 7ನೇ ವೇತನ ಆಯೋಗವನ್ನು ಜಾರಿ ಮಾಡಿಸಿದ್ದಂತೆ 8ನೇ ವೇತನ ಆಯೋಗವನ್ನು ಜಾರಿ ಮಾಡುವಾಗ ಕೇಂದ್ರ ಸರ್ಕಾರದ ವೇತನ ಮಾದರಿಯಲ್ಲಿಯೇ ಜಾರಿ ಮಾಡಿಕೊಡಲು ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ. ಅಂದರೆ ಇವಾಗ ಕೇಂದ್ರ ಸರ್ಕಾರ ಹೇಗೆ 7ನೇ ವೇತನ ಆಯೋಗ ಆಯಿತು, 8ನೇ ವೇತನ ಆಯೋಗ ಆಯಿತು, ಹೈಕ್ ಕೂಡ ಜಾಸ್ತಿ ಆಗುತ್ತೆ, ಕರೆಕ್ಟಾಗಿ ಜನವರಿ ಮತ್ತು ಜುಲೈನಲ್ಲಿ DA ಹೈಕ್ ಆಗುತ್ತೆ, ಇದೇ ಮಾದರಿಯಲ್ಲಿ ಆಗಬೇಕು ಅಂತ ಹೇಳಿ ಅದರ ಕಡೆ ಕೂಡ ಒತ್ತಡವನ್ನು ಹೇರಿದ್ದಾರೆ. ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ನಗದು ರಹಿತವಾದ ಚಿಕಿತ್ಸೆ ಆಗಿದ್ದು, ಇದರಲ್ಲಿ ನೌಕರನ ತಂದೆ, ತಾಯಿ, ಹೆಂಡತಿ, ಮಕ್ಕಳು ಗೊತ್ತುಪಡಿಸಿದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಬರೀ ನೌಕರನ ಹೆಂಡತಿ, ಮಕ್ಕಳು ಮಾತ್ರ ಅಲ್ಲ, ಅವರ ತಂದೆ ತಾಯಿಯನ್ನು ಕೂಡ ನೀವು ಈ ನಗದು ರಹಿತ ಚಿಕಿತ್ಸೆಗೆ ಲಾಭವನ್ನು ಪಡೆದುಕೊಳ್ಬೋದಾಗಿದೆ. ಯಾಕಂದರೆ ವಯಸ್ಸಾಗ್ತಾ ಹೋದಂತೆ ಅವರಿಗೆ ಚಿಕಿತ್ಸೆ ಅಗತ್ಯ ಇರುತ್ತೆ. ಹಾಗಾಗಿ ನಗದು ರಹಿತ ಚಿಕಿತ್ಸೆ ಸಿಕ್ಕೋದ್ರಿಂದ ಈ ಹಲವಾರು ಜನರಿಗೆ ಈ ರಾಜ್ಯ ಸರ್ಕಾರಿ ನೌಕರರು ಗೆ ಇದರಿಂದ ಉಪಯೋಗ ಆಗಲಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಮಿಲಿಟರಿ ಕ್ಯಾಂಟೀನ್ ಮಾದರಿಯಲ್ಲಿ ಸರ್ಕಾರಿ ನೌಕರರಿಗೆ ರಿಯಾಯಿತಿ ದರದಲ್ಲಿ ಗೃಹೋಪಯೋಗಿ ಮತ್ತು ವಿದ್ಯುತ್ ಪರಿಕರಗಳನ್ನು ಖರೀದಿಸಲು ಕಲ್ಪಿಸಲಾಗುವುದು.
ಅಂದರೆ ಏನಂದರೆ ಇವಾಗ ಹಲವಾರು ಜನ ಗೊತ್ತಿರ್ಬೋದು ಮಿಲಿಟ್ರಿ ಕ್ಯಾಂಟೀನ್ ಅಂತ ಇರುತ್ತೆ. ಅದರಲ್ಲಿ ಏನಂದರೆ ಮಿಲಿಟ್ರಿ ಐಟಮ್ಸ್ ಆರ್ಮಿಲಿರೋರಿಗೆ ಏನಂದರೆ ಅವ್ರು ಹೋಗಿ ಹಲವಾರು ಐಟಮ್ಸ್ಗಳನ್ನು ಗೃಹೋಪಯೋಗಿ ವಸ್ತುಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಕಡಿಮೆ ದರದಲ್ಲಿ ರಿಯಾಯಿತಿ ದರದಲ್ಲಿ ಡಿಸ್ಕೌಂಟೆಡ್ ರೇಟಲ್ಲಿ ಪಡೆದುಕೊಳ್ಳೋ ಅವಕಾಶ ಇರುತ್ತೆ. ಹಲವಾರು ಜನ ಗೊತ್ತಿರುತ್ತೆ, ತುಂಬ ಜನ ಸೂಟ್ ಕೇಸು ಅದು ಇದು ಎಲ್ಲ ಯಾರ್ಯಾರು ಆರ್ಮಿಯಲ್ಲಿ ಕೆಲಸ ಮಾಡ್ತಾರೋ ಅವ್ರ ಕೈಯಿಂದ ತರಿಸ್ಕೊತಾರೆ. ಆ ಥರದ್ದು ಹಲವಾರು ಇನ್ನೂ ತುಂಬ ಐಟಮ್ಗಳು ಸಿಗುತ್ತೆ. ಸೊ ಆ ಥರದ್ದನ್ನು ಸರ್ಕಾರಿ ನೌಕರರಿಗೂ ಕೂಡ ಅಂದರೆ ಸರ್ಕಾರಿ ನೌಕರಿಯಲ್ಲಿರೋರ್ಗು ಕೂಡ ಈ ಥರ ರಿಯಾಯಿತಿ ದರದಲ್ಲಿ ಗೃಹೋಪಯೋಗಿ ಹೌಸ್ ಹೋಲ್ಡ್ ಐಟಮ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಸಿಗೋ ಥರ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಆಲ್ರೆಡಿ ಸಲ್ಲಿಸಿದ್ದಾರೆ. ನಾನು ರಾಜ್ಯಾಧ್ಯಕ್ಷನಾಗಿ ಇಲ್ಲಿಯವರೆಗೆ ನೌಕರರಿಗೆ ಅನುಕೂಲವಾಗುವಂತೆ 25 ಆದೇಶಗಳನ್ನು ಜಾರಿ ಮಾಡಿಸ್ತೇನೆ. ಸೊ ಪಿ ಎಸ್ ಷಡಕ್ಷರಿ ಅವರು ರಾಜ್ಯಾಧ್ಯಕ್ಷರಾದಾಗದಿಂದ 25 ಆದೇಶಗಳನ್ನು ಜಾರಿ ಮಾಡಿದ್ದಾರೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ 7ನೇ ವೇತನ ಆಯೋಗ ಜಾರಿ ಆಯಿತು. ಆಮೇಲೆ ಅದರ ಬೇಡಿಕೆಯಾಗಿದ್ದಂತಹ ಆರೋಗ್ಯ ಸಂಜೀವನಿ ಜಾರಿಯಾಗಿದೆ. ಇನ್ನು ಬಾಕಿ ಉಳಿದಿರೋದಂದರೆ ಹಳೆ ಪಿಂಚಣಿ ಯೋಜನೆ ಒಂದೇ. ಹಳೆ ಪಿಂಚಣಿ ಯೋಜನೆಯಲ್ಲೂ ಕೂಡ ನಾನು ಹೇಳ್ದಾಗೆ 2016ರ ಮೊದಲಿನವರೆಗೆ ಆಲ್ರೆಡಿ ಜಾರಿಯಾಗಿದೆ. ಇನ್ನು ಉಳಿದವರು ಕೂಡ ಜಾರಿ ಮಾಡಬೇಕು ಅಂತ ಒತ್ತಾಯಿಸ್ತಿದ್ದಾರೆ. ಸದ್ಯದಲ್ಲೇ ಅದು ಕೂಡ ಜಾರಿಯಾಗುತ್ತೆ. ಸೊ ಇದರಿಂದ ಹಲವಾರು ಜನಕ್ಕೆ ಉಪಯೋಗ ಆಗುತ್ತೆ. ಇದು ಮತ್ತು 70 ವರ್ಷ ಮೇಲಿನವರಿಗೆ ಎಕ್ಸ್ಟ್ರಾ ಪೆನ್ಷನ್ ಇದೆರಡು ವಿಷಯಗಳು ಮಾತ್ರ ಬಾಕಿ ಉಳಿದಿರೋದು 7ನೇ ವೇತನ ಆಯೋಗ ಜಾರಿ ಆದಮೇಲಿಂದ. ಸೊ ಅದೆರಡು ಶೀಘ್ರದಲ್ಲೇ ಜಾರಿ ಆಗುತ್ತೆ. ಇನ್ನು ಕೆಲವರು ಇನ್ನೂ ಜಾಸ್ತಿ ಹೈಕ್ ಆಗಿದ್ದು ಬಂದಿಲ್ಲ ಆ ಥರ ಎಲ್ಲ ಕಮೆಂಟಲ್ಲಿ ತಿಳಿಸ್ಕೊಡ್ತಾ ಇದ್ರಿ. ಸೊ ಏನಾಗುತ್ತೆ ಅಂದರೆ ಹೈಕ್ ಆದೇಶ ಆದ್ರೂ ಕೂಡ ಪ್ರತಿಯೊಂದು ಡಿಪಾರ್ಟ್ಮೆಂಟು ಅದರದ್ದೇ ಆದ ಟೈಮಲ್ಲಿ ಅದನ್ನು ಅಳವಡಿಸ್ಕೊಂಡು ಹೆಚ್ಚಿಗೆ ಮಾಡಿ ಸ್ಯಾಲ್ರಿಯಲ್ಲಿ ಆ್ಯಡ್ ಮಾಡಿ ಕೊಡುತ್ತೆ. ಸೊ ನೀವೇನು ವರಿ ಮಾಡೋದು ಬೇಡ. ಬರೋದು ಡಿಲೇ ಆದ್ರೂ ಕೂಡ ಎಷ್ಟು ತಿಂಗಳ ಬಾಕಿ ಇರೋದೋ ಅದೆಲ್ಲನೂ ಸೇರಿಸಿನೇ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಯಾರ್ಯಾರಿಗೆ ಪೆನ್ಷನಲ್ಲಿ ಹೈಕ್ ಆಗಿಲ್ಲ ಅಥವಾ ಸ್ಯಾಲ್ರಿನಲ್ಲಿ ಹೈಕ್ ಆಗಿಲ್ಲ ಅವ್ರು ಯಾವುದೇ ರೀತಿಯ ಟೆನ್ಷನ್ ತಗೊಳ್ಳೋದು ಬೇಡ. ಮುಂಬರುವ ದಿನಗಳಲ್ಲಿ ಅದು ನಿಮ್ಮ ಸ್ಯಾಲ್ರಿಯಲ್ಲಿ ಸೇರಿ ಬಂದೇ ಬರುತ್ತೆ ಖಂಡಿತವಾಗ್ಲೂ. ಹಾಗೂ ಇನ್ನೂ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲೇ ಹೇಳಿದ್ದೀನಿ, ಪೆನ್ಷನರ್ಸ್ ಯಾರಾದರೂ ಪೆನ್ಷನ್ ತಗೊಳ್ಳೋರಿದ್ದರೆ ಅವರು ವಾಲಂಟರಿ ರಿಟೈರ್ಮೆಂಟ್ ತೊಗೊಳ್ಬೇಕಂತಿದ್ರೆ ಅದರ ನಿಯಮಗಳು ಚೇಂಜ್ ಆಗಿದೆ. ಇದರ ಬಗ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೂ ನೀವು ಆ ವಿಡಿಯೋವನ್ನು ನೋಡಿ ತಿಳ್ಕೊಳ್ಬೋದಾಗಿದೆ. ಮತ್ತು ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಕಲೀಗ್ಸ್ ಜೊತೆ ಯಾರ್ಯಾರು ಇದ್ದಾರೋ ಅವ್ರ ಜೊತೆ ಕೂಡ ಶೇರ್ ಮಾಡಿ. ಯಾರ್ಯಾರು ಪೆನ್ಷನರ್ಸ್ ತೊಗೊತಾ ಇರ್ತಾರೋ ಯಾರ್ಯಾರು ಪರಿಚಯ ಇರ್ತಾರೋ ಅವ್ರಿಗೆ ಕೂಡ ಶೇರ್ ಮಾಡಿ. ಎಲ್ಲರಿಗೂ ಈ ವಿಷಯವನ್ನು ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.